ಅಪ್ಪಯ್ಯ ಅಳ್ಬೇಡಿ ಅಪ್ಪಯ್ಯ. ಸದ್ಯ ಯಾರಿಗೂ ಏನೂ ಆಗ್ಲಿಲ್ವಲ್ಲ, ಅಷ್ಟು ಸಾಕು. ಸರಿ, ಋಷಿಗೆ ಫೋನ್ ಮಾಡ್ತೀನಿ, ಟೆನ್ಷನ್ ಅಲ್ಲಿ ಇರ್ತಾನೆ. ಹಲೋ ಅಂಕಲ್, ನಿಮ್ಗೇನು ಆಗಿಲ್ಲ ಅಲ್ಲ? ಎಲ್ಲರೂ ಸೇಫ್ ಆಗಿದ್ದೀರಲ್ಲ? ಹಾ ರಿಷಿ, ವಿ ಆರ್ ಆಲ್ ಸೇಫ್. ಥ್ಯಾಂಕ್ ಗಾಡ್, ನೀವೆಲ್ಲರೂ ಸೇಫ್ ಆಗಿದ್ದೀರಲ್ಲ, ಅದು ಸಾಕು. ಹಾ ರಿಷಿ, ಎಲ್ಲರೂ ಆರಾಮಾಗಿದ್ವಿ. ನೀನ್ ಕರೆಕ್ಟ್ ಟೈಮಿಗೆ ಇನ್ಫಾರ್ಮ್ ಮಾಡಿಲ್ಲ ಅಂತಿದ್ದೀರಾ, ನಮ್ಗೆಲ್ಲ ಏನಾಗ್ತಾ ಇತ್ತೋ ಏನೋ. ಥ್ಯಾಂಕ್ ಯು ಸೋ ಮಚ್. ಸರಿ ಅಂಕಲ್, ನಿಮ್ಮೆಲ್ರಿಗೂ ಏನೂ ಆಗಿಲ್ವಲ್ಲ, ಅದಷ್ಟೇ ನಂಗೆ ಸಮಾಧಾನ. ಅನಿಕಾ ಏನಾದರೂ ಪ್ಲಾನ್ ಮಾಡೋದಕ್ಕಿಂತ ಮುಂಚೆ ನೀವು ಅಲ್ಲಿಂದ ಹೊರಟ್ಬಿಡಿ. ಆದಷ್ಟು ಬೇಗ ಮನೆಗೆ ಬನ್ನಿ. ಅವಳು ಬೇರೆ ಏನಾದ್ರು ಪ್ಲಾನ್ ಮಾಡೋದಕ್ಕೆ ನಾವು ಅವಕಾಶ ಕೊಡಬಾರ್ದು. ಸರಿ ರಿಷಿ, ನಾವು ಈಗಲೇ ಹೊರಡ್ತೀವಿ, ನೀವು ಹುಷಾರಾಗಿರೋ. ಡನ್ ಅಂಕಲ್, ನೀವು ಬನ್ನಿ, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಹೊಡೋಣ. ಜನ ಬಾವಾಜಿ ಫೋನ್. ಬಾವಾಜಿ, ಕಮಲಿಗೆ ಕಾಲ್ ಕನೆಕ್ಟ್ ಆಯ್ತಾ? ನನ್ನ ಕಡೆಯಿಂದಂತೂ ಆಗ್ತಿಲ್ಲ. ನೋ ವರಿ ಅಮರ್, ನಾನು ಕಮಲಿ ಅವ್ರಿಗೆ ವಿಚಾರ ಮುಟ್ಟಿಸಿದ್ದೆ. ಊರ್ಮಿಳಾ ಆಂಟಿ ಮಾತ್ರ ಕಾರಲ್ಲಿದ್ರು. ವಿಷಯ ಗೊತ್ತಾದ್ಮೇಲೆ ಅವರು ಹೇಳಿದ್ರಂತ ಯಾರಿಗೂ ಅಪಾಯ ಆಗಿಲ್ಲ. ಬಾವಾಜಿ, ಈಗ ಸಮಾಧಾನ ಆಯ್ತು. ನನಗೂ ಅಷ್ಟೇ. ಅನಿಕಾ ಎಲ್ಲೋಗೋದಕ್ಕೂ ಬಿಡ್ಬೇಡ. ಅವಳೆಲ್ಲೇ ಹೋಗೋಕ್ಕೋದ್ರೂ ನಂಗೆ ಇನ್ಫಾರ್ಮ್ ಮಾಡು. ಅವಳು ಯಾವುದೇ ಥರ ಅಪಾಯ ಮಾಡೋದಕ್ಕೂ ನಾವು ಬಿಡಬಾರ್ದು. ಬಾವಾಜಿ ಸರಿ. ಚಿನ್ನ, ಬಾವಾಜಿ ಕಮಲಿಗೆ ವಿಷಯ ಮುಟ್ಸಿದಾರಂತೆ. ಕಮಲಿ ಸೇಫ್. ಥ್ಯಾಂಕ್ ಗಾಡ್. ಚಿನ್ನ, ಈ ಅನಿಕಾ ಏನೇನು ಮಾಡ್ತಾಳೆ ನೆಕ್ಸ್ಟು ಅಂತ ನೋಡಿ ಬಾವಂಗೆ ಅಪ್ಡೇಟ್ ಮಾಡಬೇಕು. ಬಾ ಚಿನ್ನ, ಬಾ 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 ಬಾ. ನನ್ನ ಎದುರಾಕೊಂಡವ್ರು ಎಲ್ರು ಭಸ್ಮ ಆಗೋಗ್ತಾರೆ ಅಂತ ಈಗ ಎಲ್ರಿಗೂ ರಿಯಲೈಸ್ ಆಗಿರುತ್ತೆ. ಯಾರು ನನ್ನ ಟಚ್ ಮಾಡೋಕ್ಕಾಗಲ್ಲ. ನಾನು ಹಾರ್ಕೊಂಡು ಹೋಗ್ಬಿಡ್ತೀನಿ. ಲಿಸನ್, ನೀನು ನನ್ನ ಜೊತೆ ಏರ್ಪೋರ್ಟ್ವರೆಗೂ ಬಾ. ಅಲ್ಲಿ ನಿನ್ನ ಅಮೌಂಟ ಕ್ಲಿಯರ್ ಮಾಡ್ತೀನಿ, ಆಮೇಲೆ ನೀನು ಹೋಗುವಂತೆ. ಚಿನ್ನ, ಬಾವಾಜಿ ಕಾಲ್ ಮಾಡಿ ಹೇಳೋಣ. ಹಾ ಅಮರ್, ಹೇಳು. ಬಾವಾಜಿ, ಅನಿಕಾ ಈಗ ತಾನೇ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲೋ ಹೋಗ್ತಾಳೆ. ಹೌದಾ? ಹಾಗಿದ್ರೆ ಒಂದು ಕೆಲಸ ಮಾಡು, ಇಮಿಡಿಯೇಟ್ ಆಗಿ ನೀನು ಲೈವ್ ಲೊಕೇಶನ್ ನನಗೆ ಶೇರ್ ಮಾಡು. ಹಾಗೆ ಅವಳನ್ನ ಫಾಲೋ ಮಾಡು. ಓಕೆ? ಸರಿ. ಗುಡ್ ಬೈ ಮೈ ಸ್ವೀಟ್ ಹೋಮ್. ನಿನ್ನ ಜೊತೆ ತುಂಬ ಮೆಮರೀಸ್ ಇತ್ತು. ಈಗ ಬಿಟ್ಟೋಗಕ್ಕೆ ಬೇಜಾರಾಗ್ತಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಾನು ಹೋಗಲೇಬೇಕು. ಯಾವಾಗ ಬರ್ತೀನೋ ನಂಗೆ ಗೊತ್ತಿಲ್ಲ, ಬಟ್ ಇನ್ನು 5 years ಆಗ್ಬೋದು. ಅಷ್ಟೊತ್ತರಲ್ಲಿ ನಾನು ಯಾವ ಫಾರಿನ್ ಕಂಟ್ರಿಯಲ್ಲಿ ಇರ್ತೀನೋ ನನಗೆ ಗೊತ್ತಿಲ್ಲ. ಎನಿವೇಸ್, ಫಾರ್ ನೌ, ಗುಡ್ ಬೈ.
ಪೊಲೀಸ್ನವ್ರು ಇದ್ದಾರೆ, ಏನು ಮಾಡೋದು ಮೇಡಮ್? ಗಾಬರಿ ಆಗ್ಬೇಡ, ಏನು ಅಂತ ನೋಡೋಣ ಬಾ. ಯಾಕೆ ಮೇಡಮ್ ರೋಡಲ್ಲಿ ಅಡ್ಡ ನಿಂತಿದ್ದೀರಾ? ಎನಿ ಪ್ರಾಬ್ಲಮ್? ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇದೆ. ಏನಮ್ಮರಿದು? ಪೊಲೀಸ್ ಅವ್ರು ಇದ್ದಾರೆ. ಅನಿಕಾ ಮಾಡಿದ ಕೆಲಸನೆಲ್ಲ ಇಷ್ಟು ಬೇಗ ಪೊಲೀಸ್ ಅವ್ರಿಗೆ ಯಾರು ಇನ್ಫಾರ್ಮ್ ಮಾಡಿದ್ದು? ವಾಟ್ ಕಂಪ್ಲೇಂಟಾ? ಐ ಥಿಂಕ್ ಯು ಗೈಸ್ ಆರ್ ಕನ್ಫ್ಯೂಸ್ಡ್. ನಾನು ಯಾರು ಅಂತ ಗೊತ್ತಿಲ್ಲ ಅಲ್ವಾ? ನನ್ನ ಅಂಕಲ್ DCP ಅವ್ರಿಗೆ ಕಾಲ್ ಮಾಡ್ತೀನಿ. ಫೋನ್ ಕೊಡು. ನೀವು ಯಾರಿಗೂ ಕಾಲ್ ಮಾಡೋ ಆಗಿಲ್ಲ. ನಿಮ್ಮ ಮೇಲೆ ಅರೆಸ್ಟ್ ವಾರೆಂಟ್ ಇದೆ, ನಿಮ್ಮನ್ನ ಅರೆಸ್ಟ್ ಮಾಡಲೇಬೇಕು. ವಾಟ್? ನನ್ನನ್ನು ಅರೆಸ್ಟ್ ಮಾಡಬೇಕಾ? ಯಾಕೆ? ಸ್ಟೇಷನಿಗೆ ಬಂದ್ರಿ, ಎಲ್ಲ ಹೇಳ್ತೀನಿ. ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಬನ್ರಿ. ವಾಟ್? ನೋ, ನಾನು ಬರಲ್ಲ. ಲುಕ್, ನಾನು ಬಾಂಬ್ ಬ್ಲಾಸ್ಟ್ ಮಾಡಿಲ್ಲ, ಓಕೆ? ಅಲ್ಲಿ ಯಾರಾದ್ರೂ ವಿಟ್ನೆಸ್ ನೋಡಿ ನಾನೇ ಮಾಡಿದ್ದು ಅಂತ ಹೇಳಿದ್ರಾ? ನನ್ನನ್ನು ಅರೆಸ್ಟ್ ಮಾಡಕ್ಕೆ ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ? ನಾನೇನು ಹೇಳೇ ಇಲ್ಲ ಬಾಂಬ್ ಬ್ಲಾಸ್ಟ್ ಬಗ್ಗೆ, ನೀವೇ ಹೇಳ್ತಾ ಇದ್ದೀರಾ. ಎಲ್ಲ ವಿಷಯನೂ ನೀವೇ ಒಪ್ಕೊಂಡಿದ್ದಾಯ್ತು. ಇನ್ನೇನಿದೆ ಹೇಳೋದು? ಬನ್ನಿ ಸ್ಟೇಷನ್ಗೆ. ಏನ್ರಿ ಮುಖ ನೋಡ್ತಾ ಇದ್ದೀರಾ? ಜಯಮ್ಮ, ಆಕ್ರಿ ಇವಳು ಕೈಕೋಳ. ಹಲೋ, ಒಂದ್ ನಿಮಿಷ ಇರಿ. ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನೀವೇ ವಟ 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 ಅಂತ ಮಾತಾಡ್ತಾ ಇದ್ದೀರಾ. ಲುಕ್, ನಾನು ಬಾಂಬ್ ಬ್ಲಾಸ್ಟ್ ಮಾಡಿಲ್ಲ, ನಾನು ಏನು ಮಾಡಿಲ್ಲ. ಅಷ್ಟಕ್ಕೂ ನನ್ನನ್ನು ಅರೆಸ್ಟ್ ಮಾಡಕ್ಕೆ ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದು? ಅಲ್ಲಿ ನೋಡಿ ಗೊತ್ತಾಗುತ್ತೆ. ಕಮಲಿಯವರೇ, ನಿಮ್ಗೇನು ಆಗಿಲ್ವಲ್ಲ? ಅಷ್ಟು ಸಾಕು. ನಿಮ್ಗೇನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಅಂತ ನಾನು ತುಂಬ ಹೆದರಿದ್ದೆ. ನಿಮ್ಗೆ ಫೋನ್ ಮಾಡಿ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಗಿತ್ತು. ನಿಮ್ಮನ್ನ ಹುಡುಕೊಂಬಂದು ವಿಷಯ ಮುಟ್ಸೋಷ್ಟರಲ್ಲಿ ನಿಮ್ಗೇನಾರು ಆಗೋಗ್ಬಿಡುತ್ತೆ ಅಂತ ತುಂಬ ಟೆನ್ಷನ್ ಆಗಿತ್ತು. ಸದ್ಯ ನಿಮ್ಗೇನು ಆಗಿಲ್ವಲ್ಲ, ಅಷ್ಟು ಸಾಕು. ಸರ್, ನಾನಿವಾಗ ಹುಷಾರಾಗೇ ಇದ್ದೀನಿ. ಯಾರಿಗೂ ಏನೂ ಆಗಿಲ್ಲ, ನೀವು ಹೆದರ್ಕೋಬೇಡಿ ಸರ್. ಸದ್ಯ ಹೀಗೆ ಸಮಾಧಾನ ಆಯಿತು. ಋಷಿ, ಕಮಲಿ ತನ್ನ ಜೀವನೂ ಲೆಕ್ಕ ಹಿಡ್ದೆ ಊರ್ಮಿಳನ್ ಕಾಪಾಡಿದ್ಲು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಕಮಲಿ ಊರ್ಮಿಳ ಇಬ್ರು ಸುಟ್ಟು ಬೂದಿ ಆಗ್ಬಿಡ್ತಾ ಇದ್ರು. ಊರ್ಮಿಳ ಅವರು ಅನಿಕಾ ಮೇಲೆ ಕಂಪ್ಲೇಂಟ್ ಕೊಟ್ರ? ಸ್ಟಾಪ್ ಇಟ್. ನಿನ್ನ ಬಾಯಿಂದ ನನ್ನ ಮಾಮ್ ಅಂತ ಕರಿಬೇಡ ನೀನು. ಅಮ್ಮ ಅಂದ್ರೆ ಏನಂತ ಗೊತ್ತಾ ನಿನ್ಗೆ? ಮಗುನ ಹೆರ್ಬೇಕಾದ್ರೆ ತಾವಿನ ಮನೆ ಬಾಗಿಲ್ ತನಕ ಹೋಗ್ಬರೋಳೆ ಅಮ್ಮ. ಮಗು ಹುಟ್ಟಿದ ಕ್ಷಣದಿಂದ ಅದಕ್ಕೋಸ್ಕರ ನನ್ನ ಜೀವನಾನೇ ಸವಿಸೋಳು ಅಮ್ಮ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನನ್ನ ಮಗು ಸುಖವಾಗಿರ್ಬೇಕು ಅಂತ ಬಯಸೋಳೆ ಅಮ್ಮ. ಅಂತ ಅಮ್ಮನ್ಗೆ ನೀನೇನ್ ಮಾಡಿದೆ? ನೀನು ನನ್ನನ್ನೇ
ನಿನ್ ಬಾಯಿಂದ ಪದ ಕೇಳೋದಕ್ಕೂ ನನ್ಗೆ ಅಸಹ್ಯ ಅನ್ಸ್ತಿದೆ. ನೀನು ನೀನು ನಾನ್ ಹೆತ್ತ ಮಗಳ. ನಿನಗೋಸ್ಕರ ನಾನು ಇಷ್ಟು ದಿನ ಎಲ್ಲರೂ ಎದುರು ಹಾಕೊಂಡಿದ್ದು, ನಿನ್ನನ್ನು ಕಾಪಾಡೋದಕ್ಕೋಸ್ಕರ ನಾನು ಇಷ್ಟೆಲ್ಲ ಒದ್ದಾಡಿದ್ದು. ಏನು ಏನಾಗಿ ನೋಡ್ತಿದ್ಯಾ ನೀನು? ನಾನು ಇನ್ನೂ ಬದುಕಿದ್ದೀನಿ ಅಂತ ಆಶ್ಚರ್ಯ ಆಗ್ತಿದ್ಯಾ, ಅಥವಾ ನನ್ನ ಆತ್ಮ ಬಂದು ಮಾತಾಡ್ತಿದೆ ಅಂತ ಗಾಬರಿ ಆಗ್ತಿದ್ಯಾ? ಇಲ್ಲ, ಯಾಕಪ್ಪ ಇದು ಬದುಕ್ಬಿಟ್ಲು ಅಂತ ಬೇಜಾರಾಗ್ತಿದ್ಯಾ? ಏನ್ ಹೇಳ್ತಾ ಇದ್ದೀರಾ ನೀವು? ನಾನು ಹಾಗಲ್ಲ ಅನ್ಕೋತೀನ. ನೀನ್ ಫೋರ್ಸ್ ಮಾಡಿ ನನ್ನನ್ನು ಒಬ್ಳನ್ನೇ ಕಳ್ಸಿದ ರೀತಿಯಲ್ಲೇ ನಾನು ಅರ್ಥ ಮಾಡ್ಕೋಬೇಕಿತ್ತು. ಆದ್ರೆ ನಾನು ನಿನ್ನನ್ನು ಅತಿಯಾಗಿ ನಂಬಿಟ್ಟೆ. ಅದು ಮಾತಾಡ್ಬೇಡ ನೀನು. ನಿನ್ ಡ್ಯಾಡ್ ನನಗೆ ಎಷ್ಟೋ ಸಲ ಹೇಳಿದ್ರು, ನಿನ್ನ ಮಗಳು ಕೊನೆಗೆ ನಿನ್ನನ್ನೇ ಸಾಯಿಸ್ಬಿಡ್ತಾಳೆ, ಅವಳು ನಿನ್ಗೇನಾದ್ರೂ ಮಾಡ್ಬಿಡ್ತಾಳೆ ಅಂತ. ಅರೆ ನಾನು ಅವ್ರ ಮಾತು ಕೇಳಿಲ್ಲ. ಅವ್ರು ನನ್ನನ್ನು ಬೇಡ್ಕೊಂಡ್ರು, ಆದ್ರೂ ಅವ್ರ ಮಾತನ್ನ ನಂಬಿಲ್ಲ ನಾನು. ನೀನೇನ್ ಮಾಡ್ದೆ? ನೀನ್ ತಾಯಿನೇ ಕೊಲೆ ಮಾಡಕ್ ಹೊಟ್ಟೆ ಅಲ್ಲ ನೀನು. ನೀನ್ ನಿಜವಾಗ್ಲೂ ನನ್ನ ಮಗಳ. ನನ್ನ ಮಗಳು ಹೀಗಿರ್ಲಿಲ್ಲ. ನಿಜ, ನನ್ನ ಮಗಳಿಗೆ ಎಲ್ಲೋ ಸ್ವಲ್ಪ ನನ್ ಕೆಟ್ಟ ಬುದ್ಧಿ ಬಂದಿತ್ತು. ಆದ್ರೆ ಇಂಥ ಕೆಲಸ ಮಾಡುವಂತ ಕೆಟ್ಟ ಬುದ್ಧಿ ನನ್ನ ಮಗಳಿಗೆ ಇರ್ಲಿಲ್ಲ. ಏನ್ ಬೇಬಿ, ಏನ್ ಮಾಡ್ಬಿಟ್ಟೆ ನೀನು? ನಿನಗೋಸ್ಕರ ನಾನು ಏನೇನೆಲ್ಲ ಮಾಡಿದೆ. ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋ ಮನಸ್ಥಿತಿಲಿದ್ದೆ. ಆದ್ರೆ ನೀನು ಒಳ್ಳೆ ಪಾಠನೇ ಕಲಿಸ್ಬಿಟ್ಟೆ. ಪ್ಲೀಸ್ ಮಾಮ್, ಇದನ್ನೆಲ್ಲ ಮರ್ತ್ಬಿಡಿ ಮಾಮ್. ಮಾರ್ನಿಂಗ್ ನಾನು ಸರೆಂಡರ್ ಆಗ್ತೀನಿ ಅಂತ ಹೇಳಿದಾಗ ನೀವ್ ಏನ್ ಹೇಳಿದ್ರಿ ಹೇಳಿ? ಬೇಬಿ ಇದೆಲ್ಲ ಏನು ಬೇಡ, ನೀನ್ ದೂರ ಹೋಗ್ಬಿಡು ಅಂತ ಹೇಳಿದ್ರಲ್ಲ, ಹಾಗೆ ಮಾಡಿ ಮಾಮ್ ಪ್ಲೀಸ್. ನಾನ್ ಮಾಡಿದ್ದು ತಪ್ಪು ಅಂತ ನಾನು ಒಪ್ಕೋತೀನಿ. ನನ್ ಮುಖ ಯಾರಿಗೂ ತೋರ್ಸಲ್ಲ ಮಾಮ್. ಪ್ಲೀಸ್ ನನ್ನ ಕಳಿಸ್ಬಿಡಿ ಮಾಮ್, ಪ್ಲೀಸ್. ಬೇಬಿ ನೀನ್ ಇನ್ನೂ ಬದಲಾಗ್ಲಿಲ್ವಾ ಬೇಬಿ? ನಿನ್ ಸ್ವಾರ್ಥಕ್ಕೋಸ್ಕರ ನಿನ್ ತಾಯಿನೇ ಕೊಲೆ ಮಾಡಕ್ ಹೊರಟಿದ್ಯಲ್ಲ ಬೇಬಿ ನೀನು. ನಾನು ಎಂತೆಂಥವ್ರನ್ನ ನೋಡಿದ್ದೀನಿ, ಏನೇನೋ ಕೇಳಿದ್ದೀನಿ, ಆದ್ರೆ ನಿನ್ನಂತ ಇದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಎಲ್ಲೂ ಕೇಳುವಿಲ್ಲ, ನೋಡೂ ಇಲ್ಲ. ನೀನು ಅವ್ರನ್ನ ಕೊಲೆ ಮಾಡಿದೆ, ಇವ್ರನ್ನ ಕೊಲೆ ಮಾಡಿದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಅಂತ ಬೇರೆಯವ್ರು ಹೇಳಿದಾಗ ಅದನ್ನೆಲ್ಲ ನಾನೇ ಮಾಡಿದೆ ಅಂತ ನೀನೇ ಒಪ್ಕೊಂಡ್ಮೇಲೂ ನನಗದು ಸೀರಿಯಸ್ನೆಸ್ ಅರ್ಥ ಆಗಲಿಲ್ಲ. ಇಷ್ಟು ದಿನ ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ರು, ನನಗೆ ಏನು ಅರ್ಥ ಮಾಡ್ಸೋದು ಹೊರಟಿದ್ರು ಅಂತ ಈಗ ನನಗೆ ಅರ್ಥ ಆಗ್ತಿದೆ. ನಿನ್ ಎಂಥ ಕ್ಯಾರೆಕ್ಟ್ರು, ನೀನ್ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ಅಸಹ್ಯ ಆಗ್ತಿದೆ. ನೀನ್ ನನ್ನ ಹೋಟೆಲ್ ಹುಟ್ಟಿದ್ಯ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ಮಾಮ್, ನೀವು ಕಮ್ಲಿ ಹೇಳೋದನ್ನ ನಂಬದ್ರ? ಏನು ಏನ್ ಕಮ್ಲಿ ಅಂತ ಹೇಳ್ತಿದ್ಯಾ? ಅವಳು ಇದ್ದಿದ್ದಕ್ಕೆ ಇವತ್ತು ನಾನು ಬದುಕಿರೋದು. ಕಮ್ಲಿ, ನೀನ್ ನಿಜವಾಗ್ಲೂ ದೊಡ್ಡವಳಮ್ಮ. ಅಪ್ಪಯ್ಯ, ಪ್ರಮೀಳಾ ನಿನಗೆ ಎಷ್ಟು ತೊಂದರೆ ಕೊಟ್ಟು ನಿನ್ನ ಮನ್ಸನ್ನು ನೋಯಿಸಿದಾಳೆ. ಅನಿಕಾ ಮಾಡಬಾರ್ದನ್ನೆಲ್ಲ ಮಾಡಿದಾಳೆ. ಅದಕ್ಕೆ ಉರ್ಮಿಳಾ ಸಪೋರ್ಟ್ ಮಾಡ್ತಾ ಇದ್ಲು. ಇದ್ಯಾವುದನ್ನು ನೀನು ಮನಸ್ಸಲ್ಲಿ ಇಟ್ಕೊಳ್ದೆ
ಇವತ್ತು ಅವಳನ್ನು ಕಾಪಾಡಿದ್ಯಾ. ಥ್ಯಾಂಕ್ ಯು ಕಮಲಿ. ನಿನ್ನ ಒಳ್ಳೆತನಕ್ಕೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀನು ನನ್ನ ಮಗಳು ಅನ್ನೋದಕ್ಕೆ ನನಗೆ ತುಂಬ ಹೆಮ್ಮೆ ಅಮ್ಮ. ಅಪ್ಪಯ್ಯ, ಏನ್ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಊರ್ಮಿಳ ಚಿಕ್ಕಮ್ಮ ನಂಗೂ ಅವ್ವನಯ್ಯ. ಅವರು ನನ್ನ ತಾಯಿ ಸ್ಥಾನದಾಗ ಅವ್ರೆ. ಏನೋ ಮಗಳು ಮ್ಯಾಕಿದ್ದಿದ್ ಮೋಹದಿಂದ ಹಂಗೆಲ್ಲ ತೆಪ್ಪು ಮಾಡಿದ್ರು. ಕಾರಲ್ಲಿ ಬಾಂಬ್ ಇತ್ತು, ಆ ಬಾಂಬ್ ಬ್ಲಾಸ್ಟ್ ಆಯ್ತು. ಸೊ ಕಮಲಿ ಬಂದು ನಿಮ್ಮ ಸೇವ್ ಮಾಡಿದ್ಲು ಅಂದಿದ ತಕ್ಷಣ, ನಾನೇ ಆ ಬಾಂಬ್ ಇಟ್ಟಿದ್ದು ಅಂತ ಹೇಳಿದ ತಕ್ಷಣ ನೀವು ಅವಳನ್ನೇ ನಂಬಿಟ್ರ? ಬಾಂಬ್ ಇದೆಲ್ಲ ಕಮಲಿದೆ ಪ್ಲಾನ್ ಬಾಂಬ್. ನನಗೆ ಡೌಟ್ ಇತ್ತು ಬಾಂಬ್, ನಂಗೆ ಮೊದಲೇ ಡೌಟ್ ಇತ್ತು. ಅವಳು ನನಗೆ ಕಾಲ್ ಮಾಡಿಬಿಟ್ಟು ಅನಿಕಾ ನೀನು ಸರೆಂಡರ್ ಆಗಬೇಡ, ನೀನು ಜೈಲಿಗೆ ಹೋಗಬೇಡ ಅಂತ ಹೇಳಿದ ತಕ್ಷಣ ನಂಗೆ ಡೌಟ್ ಇತ್ತು ಬಾಂಬ್. ನೋಡಿ ಬಾಂಬ್, ಅವಳೇ ಆ ಕಾರಲ್ಲಿ ಬಾಂಬ್ ಬಿಟ್ಟು ಅದು ಬ್ಲಾಸ್ಟ್ ಆಗೋಕ್ ಮುಂಚೆ ನಿಮ್ಮನ್ನ ಕಾಪಾಡಿ ಆಮೇಲೆ ಆ ಬಾಂಬ್ನ ಬ್ಲಾಸ್ಟ್ ಮಾಡಿಸಿ ಈಗ ನನ್ನನ್ನ ಕಲ್ಪ್ರಿಟ್ ಆಗಿ ಮಾಡಿದಾಳೆ ಮಾಮ್. ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಜಸ್ಟ್ ಸ್ಟಾಪ್ ಇಟ್. ಟಿಕ್ ಹಾಕೊಂಡೆ ಅಂತ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿದ್ಯಾ ನೀನು? ಏಯ್, ನೀನು ಆ ಬಾಂಬರ್ನ ಕರೆಸಿ ಪ್ಲಾನ್ ಮಾಡಿದ್ದು ಎಲ್ಲ ಗೊತ್ತಾಗಿದೆ. ನೀನು ನಾಟಕ ಮಾಡೋದು ಬೇಕಾಗಿಲ್ಲ. ಇನ್ನು ನಿನ್ನ ಮೊಸಳೆ ಕಣ್ಣೀರು ವರ್ಕ್ ಆಗಲ್ಲ. ತಪ್ಪು ಮಾಡಿ ನೀನಿರ್ಬೇಕಾದ ಜಾಗ ಇದಲ್ಲ. ನಿನ್ನಂಥವಳಿಗೆ ಶಿಕ್ಷೆ ಆಗಲೇಬೇಕು. ನೀವು ಅವಳ ಕಡೆ ಸೇರ್ಕೊಂಡ್ಬಿಟ್ರ ಮಾಮ್. ನಾನು ಇಷ್ಟೆಲ್ಲ ಹೇಳ್ತಿದ್ರು ನೀವು ಕೇಳ್ತಾನೆ ಇಲ್ಲ. ನೀವು ಯಾವಾಗಲೂ ನನ್ನ ಕಡೆ ಇರ್ತೀರಾ ಅಂತ ಅಂದ್ಕೊಂಡಿದ್ದೆ. ಇರ್ತಿದೆ ಅನಿಕಾ, ನೀನು ನ್ಯಾಯವಾಗಿದ್ದಿದ್ರೆ ನಿನ್ನ ಕಡೆನೇ ಇರ್ತಿದ್ದೆ. ಆದರೆ ನೀನು ಇಷ್ಟೆಲ್ಲ ಆದ್ಮೇಲಾದ್ರೂ ನಿನಗೆ ಬುದ್ಧಿ ಬರುತ್ತೆ ಅನ್ಕೊಂಡಿದ್ದೆ, ನಿನ್ನ ತಪ್ಪಿನ ಅರಿವಾಗುತ್ತೆ ಅನ್ಕೊಂಡಿದ್ದೆ. ಆದರೆ ಇಲ್ಲ, ನೀನು ಏನೇನು ಬದಲಾಗಿಲ್ಲ. ಇನ್ಯಾವತ್ತೂ ನೀನು ಬದಲಾಗೋದು ಇಲ್ಲ. ನಿನ್ನ ಮುಖ ನೋಡೋದಕ್ಕೂ ನಂಗೆ ಅಸಹ್ಯ ಆಗ್ತದೆ. ಇನ್ಸ್ಪೆಕ್ಟರ್, ಪ್ಲೀಸ್ ಅರೆಸ್ಟ್. ಮಾಮ್ ಪ್ಲೀಸ್ ಮಾಮ್, ಬೇಡ ಮಾಮ್, ನಂಗೆ ಒಂದು ಚಾನ್ಸ್ ಕೊಡಿ. ನನ್ನ ಫ್ಯೂಚರ್ನ ಹಾಳು ಮಾಡಬೇಡಿ ಪ್ಲೀಸ್, ಐ ಬೆಗ್ ಯು. ನಾನು ಎಲ್ಲೋ ಬದುಕೋತೀನಿ ಮಾಮ್, ಪ್ಲೀಸ್ ಪ್ಲೀಸ್ ಮಾಮ್. ಇನ್ಸ್ಪೆಕ್ಟರ್ ಪ್ಲೀಸ್. ಜಯಮ್ಮ, ಅವ್ರ ಕೈಗೆ ಬೇರೆ ಹಾಕ್ರಿ. ಮಾಮ್, ಒಂದು ಚಾನ್ಸ್ ಮಾಮ್.